ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆತ್ಮಿಕವಾದಂಥ ಆಶೀರ್ವಾದಗಳನ್ನು ನಾವು ಹುಡುಕಬೇಕು. ಆತ್ಮಿಕವಾದಂಥ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಬೇಕು. ಯಾಕೋಬ 4ನೇ ಅಧ್ಯಾಯ 2ರ ಕೊನೆಯ ಭಾಗದಲ್ಲಿ ನಾವು ಈಗ ಓದ್ತೇವೆ, ನೀವು ಬೇಡಿಕೊಳ್ಳದ ನಿಮಿತ್ತ ನಿಮಗೆ ದೊರೆಯುವುದಿಲ್ಲ. ಇಲ್ಲಿ ಒಂದು ವ್ಯತ್ಯಾಸ ನೋಡುವುದಾದರೆ, ನೀನು ಬೇಡಿಕೊಂಡರೆ ಮಾತ್ರ ಅದನ್ನು ಹೊಂದಿಕೊಳ್ತೀಯ. ಬೇಡಿಕೊಳ್ಳುವುದು ಕ್ರೈಸ್ತರಿಗೆ ಬಹಳ ಮುಖ್ಯ. ಇದು ಆತ್ಮಿಕವಾದಂಥ ಒಂದು ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತಹ ಒಂದು ಗುಪ್ತ ನಿಧಿಯಾಗಿದೆ ಪ್ರಿಯರೇ. ಗುಪ್ತ ನಿಧಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಲೂಕ 11:13 ನಾವು ನೋಡುತ್ತೇವೆ. ಹಾಗಾದರೆ ಕೆಟ್ಟವರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ದಾನಗಳನ್ನು ಕೊಡುವುದು ಹೇಗೆಂಬುದನ್ನು ತಿಳಿದವರಾಗಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಎಷ್ಟೋ ಹೆಚ್ಚಾಗಿ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ದಯಪಾಲಿಸನಲ್ಲವೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದಂದರೆ, ನೀವು ಕೆಟ್ಟವರಾಗಿದ್ದೀರಿ, ಆದರೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ದಾನಗಳನ್ನು ಕೊಡುವವರಾಗಿದ್ದೀರಿ. ಆ ಒಳ್ಳೆಯ ದಾನಗಳನ್ನು ಕೊಡುವುದರ ನಿಮಿತ್ತ ಪರಲೋಕದ ತಂದೆ ನಿಮಗೆ ಒಳ್ಳೆಯದನ್ನು ಎಷ್ಟೋ ಹೆಚ್ಚೆಚ್ಚಾಗಿ ಪವಿತ್ರಾತ್ಮನು ನಿಮಗೆ ಕೊಡಲ್ವೇ. ನಮ್ಮನ್ನು ಪವಿತ್ರಗೊಳಿಸುವ ಪವಿತ್ರಾತ್ಮನು ನಾವು ಬಯಸದಿದ್ದರೆ ಯೇಸುವಿನ ಗುಣಮಟ್ಟಕ್ಕೆ ತಕ್ಕಂತೆ ಜೀವಿಸುವ ಸಾಮರ್ಥ್ಯ ನಮಗೆ ಎಂದಿಗೂ ಇರುವುದಿಲ್ಲ. ಅದಕ್ಕಾಗಿಯೇ ನಾವು ಮತ್ತಾಯದಲ್ಲಿ ನಾವು ನೋಡಿದ ಹಾಗೆ, ಬೇಡಿಕೊಳ್ಳ್ರಿ ಅದು ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ಅದು ನಿಮಗೆ ತೆರೆಯಲ್ಪಡುವುದು. ನೀವು ಮಾಡಬೇಕಾಗಿರೋದಿಷ್ಟೇ. ಮೊದಲನೇದಾಗಿ ಬೇಡಿಕೊಳ್ಳಬೇಕು. ಎರಡನೇದು, ನೀವು ಬೇಡಿಕೊಂಡ್ರೆ ಅದು ನಿಮಗೆ ಕೊಡಲ್ಪಡ್ತದೆ. ನೀವು ಹುಡುಕಿದರೆ ನಿಮಗೆ ಸಿಗ್ತದೆ. ನೀವು ಅದನ್ನು ತಟ್ಟಿದರೆ ಅದು ತೆರೆಯಲ್ಪಡ್ತದೆ. ಹಾಗಾಗಿ ಕೇಳಬೇಕು. ನಾವು ಕೇಳಿದಾಗ ಅದು ನಮಗೆ ಕೊಡಲ್ಪಡ್ತದೆ ಅನ್ನುವ ಸತ್ಯವನ್ನು ನಾವು ಅರಿಯಬೇಕಾಗಿದೆ ಪ್ರಿಯರೇ. ನಾವು ಆತನನ್ನು ಯಾಕೆ ಕೇಳಬೇಕೆಂದು ದೇವರು ಕಾಯುತ್ತಾನೆಂದರೆ, ಆತನು ಕೊಡುವುದನ್ನು ನಾವು ಪ್ರಶಂಸಿಸಬೇಕೆಂದು ಆತನು ಬಯಸ್ತಾನೆ. ನಾವು ಕೇಳದೆ ಆತನು ಕೊಡುವುಗಳನ್ನು ನಾವು ಸಾಮಾನ್ಯವಾಗಿ ಮೌಲ್ಯವೆಂದು ಎಣಿಸೋದಿಲ್ಲ. ಪಾಪಗಳ ಕ್ಷಮಾಪಣೆ ಇದು ಎಲ್ಲಕ್ಕಿಂತ ಪ್ರಮುಖವಾದಂಥ ವಿಷಯ. ಅದನ್ನು ನೀವು ಕೇಳಿಯೇ ಪಡೆದುಕೊಂಡದ್ದಲ್ಲವೇ. ನೀವು ಕೇಳಿದ್ದರೆ ಅದು ನಿಮಗೆ ಸಿಕ್ಕುತ್ತಿತ್ತು. ನೀವು ಬೇಡಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆ ಸಿಗ್ತಾಯಿತ್ತೆ. ಭೂಮಿಯ ಮೇಲೆ ಲಕ್ಷಾಂತರ ಜನರು ರಕ್ಷಿಸಲ್ಪಡದೆ ಇರುವುದಕ್ಕೆ ಕಾರಣ ಏನು ಅಂತಂದರೆ, ಅವರು ಅದನ್ನು ಕೇಳಿಕೊಳ್ಳುವುದಿಲ್ಲ. ತಮಗೆ ಅದರ ಅಗತ್ಯ ಇಲ್ಲ ಎಂಬುದನ್ನು ಒಪ್ಪಿಕೊಳ್ಳಲು ಅವರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರಾಗಿದ್ದಾರೆ ಪ್ರಿಯರೇ. ದೇವರು ಅತ್ಯುನ್ನತ ಆತ್ಮಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಇರಬೇಕಾದ ಇತರೆ ಅವಶ್ಯಕತೆಗಳೇನು? ಮೊದಲನೇದಾಗಿ ಅವುಗಳಿಗಾಗಿ ನಮಗೆ ಒಂದು ಹಂಬಲ. ಎರಡನೇದಾಗಿ ನಮಗೆ ಹಸಿವಿರಬೇಕು. ಮೂರನೇದಾಗಿ ನಾವು ನಂಬಿಕೆಯಿಂದ ಬೇಡಿಕೊಳ್ಳಬೇಕು. ಬೇಡಿಕೊಳ್ಳುವುದು ಆ ಹಂಬಲವನ್ನು ತೋರ್ಪಡಿಸ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಗ್ರಹಿಸುವುದು ಬಹಳ ಮುಖ್ಯ. ಕೇಳಿ ಪಡೆದುಕೊಳ್ಳೋಣ. ಆತನನ್ನು ಆರಾಧಿಸೋಣ, ಆತನನ್ನು ಪ್ರೀತಿಸೋಣ, ಆತನನ್ನು ಘನಪಡಿಸೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ಸ್ವಾಮಿ. ಅಪ್ಪ, ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದರು ಸ್ವಾಮಿ,
ದೇವರೇ, ಅವರನ್ನು ನಿಮ್ಮ ಪಾದದಲ್ಲಿಟ್ಟು ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ದೇವರೇ, ಯಾರ್ಯಾರು ಅಪ್ಪ ಮನಸ್ಸಿನ ನೋವು, ಮನಸ್ಸಿನಲ್ಲಿ ದುಗುಡ, ಮನಸ್ಸಿನಲ್ಲಿ ಸಂಕಟ, ನಾಳೆ ಏನಾಗ್ತದೋ ಎಂಬುದಾಗಿ ಚಿಂತೆ ಮಾಡ್ತಾಯಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೀನಿ ಸ್ವಾಮಿ. ಈಗಲೇ ಯೇಸಪ್ಪ ನಿಮ್ಮ ರಕ್ತ ಅವರ ಮೇಲೆ ಚಲಿಸಲ್ಪಡಲಿ ಸ್ವಾಮಿ. ಅವರೆಲ್ಲರ ದುಃಖ ದುಮ್ಮಾನಗಳು ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬಿಡುಗಡೆ ಆಗಲಿ ಸ್ವಾಮಿ, ಬಿಡುಗಡೆ ಆಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.